ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾತಿಪರ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಶ್ರೀ ಕ್ರೋಧಿನಾಮ ಸಂವತ್ಸರ 2024 ಯುಗಾದಿ ಏಪ್ರಿಲ್ 9ರಂದು ಮಂಗಳವಾರ ದಿನ ನಾವು ಆಚರಣೆ ಮಾಡ್ತೇವೆ. ಚಾಂದ್ರಮಾನ ಮತ್ತು ಸೌರಮಾನ ಅಂತ ಹೇಳಿ ಎರಡು ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. ಚಂದ್ರನ ಆಚರಣೆಯನ್ನು ಅನುಸರಿಸುವವರು ಚಂದ್ರಮಾನ ಯುಗಾದಿ ಅಂತ ಮಾಡ್ತಾರೆ. ಹಾಗೆ ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಅಂತ ಆಚರಣೆ ಮಾಡ್ತಾರೆ. ಇನ್ನು ದಕ್ಷಿಣ ಭಾರತೀಯರು ಚಂದ್ರಮಾನವನ್ನು ಆಚರಣೆ ಮಾಡ್ತಾರೆ. ಇದು ನಮ್ಮ ಹಿಂದೂ ಪಂಚಾಂಗ ಪ್ರಕಾರ ಈ ಒಂದು ಹಬ್ಬವನ್ನು ಪ್ರತಿಯೊಬ್ಬರು ಸಹ ಅಂದರೆ ತಮ್ಮಲ್ಲಿ ಯಾವುದೇ ರೀತಿಯಂತಹ ಭೇದ ಭಾವವಿಲ್ಲದೆ, ಶ್ರೀಮಂತ ಬಡವ ಬಲ್ಲಿದ ಅಂತ ಯಾವುದೂ ಕೂಡ ಇಲ್ಲದೆ ಸಮಾನವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಮನೆಯ ಪದ್ಧತಿ ಅನುಸಾರವಾಗಿ ತಮ್ಮಲ್ಲಿ ಅನುಕೂಲವಾಗುವ ಹಾಗೆ ಸಂತೋಷ ಸಡಗರದಿಂದ ಆಚರಿಸುವ ಅಂತ ಹಬ್ಬ ಯುಗಾದಿ ಹಬ್ಬ ಅಂತ ಹೇಳ್ಬೋದು. ಖಂಡಿತ ಈ ಒಂದು ಯುಗಾದಿ ಹಬ್ಬ ವಿಶೇಷವಾಗಿ ಮಹತ್ವವನ್ನು ಪಡೆಯುವಂಥದ್ದು. ನಮ್ಮ ಒಂದು ಹಿಂದೂ ಧರ್ಮಕ್ಕೆ, ಹಿಂದೂ ಸನಾತನ ಪ್ರಕಾರ ಹೊಸ ವರ್ಷ ಅಂತೇಳಿ ನಾವು ಆಚರಣೆ ಮಾಡ್ತೇವೆ. ಇನ್ನು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾಗುತ್ತದೆ. ಈ ಒಂದು ಪ್ರಕೃತಿಯಲ್ಲಿ ಕೂಡ ನಾವು ಬದಲಾವಣೆ ಕಾಣ್ಬೋದು ಅಲ್ವಾ. ಖಂಡಿತ ಹೊಸದಾಗಿ ಚಿಗುರು ಎಲೆಗಳನ್ನು ನಾವು ಕಾಣ್ಬೋದು, ಚಿಗುರು ಕಾಯಿ ಹೂವುಗಳನ್ನು ನಾವು ಕಾಣ್ಬೋದು. ಪ್ರಕೃತಿ ಮಾತೆಯಲ್ಲಿ ಕೂಡ ನಾವು ವಿಶೇಷವಾದಂತಹ ಒಂದು ಚೇಂಜಸ್ನ ನಾವು ಬದಲಾವಣೆ ನಾವು ಕಾಣ್ತೇವೆ. ಇನ್ನು ಸೋಮವಾರ ದಿನಾಂಕ 8ರಂದು 11:50ಕ್ಕೆ ಪ್ರಾರಂಭವಾಗ್ತದೆ. ಹಾಗೆ ಮಂಗಳವಾರದ ದಿನ 9ರಂದು ದಿನಾಂಕ 9ರಂದು 8:30ಕ್ಕೆ ಮುಕ್ತಾಯವಾಗ್ತದೆ. ಈ ಒಂದು ಯುಗಾದಿ ಹಬ್ಬದ ವಿಶೇಷವಾದಂತಹ ಸಮಯ ಅಂತೇಳಿ ಹೇಳ್ಬಹುದಾಗಿದೆ. ಇನ್ನು ಯುಗಾದಿ ಹಬ್ಬದ ಮಹತ್ವವನ್ನು ಕೂಡ ನಾನು ಚಿಕ್ಕದಾಗಿ ತಿಳಿಸ್ತೇನೆ. ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ಹೊಂದಿರುವಂಥದ್ದು. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಪ್ರಪಂಚದ ಸೃಷ್ಟಿಕರ್ತಾದಂತಹ ದೇವರು ಅಂದರೆ ಬ್ರಹ್ಮ ಅಲ್ವಾ. ಹಾಗಾಗಿ ಬ್ರಹ್ಮದೇವರು ಈ ಒಂದು ದಿನ ವಿಶ್ವವನ್ನು ಸೃಷ್ಟಿಸಿದ್ದಾನೆ ಅಂತೇಳಿ ಹೇಳಲಾಗ್ತದೆ. ಇನ್ನು ಯುಗಾದಿ ಎಂಬ ಪದವು ಎರಡು ಪದಗಳ ಸಂಗಮವಾಗಿದೆ. ಯುಗ ಎಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ. ಹಾಗಾಗಿ ನಮ್ಮ ಹಿಂದೂ ಸನಾತನ ಪ್ರಕಾರ ನಾವು ಹೊಸ ವರ್ಷವೆಂದು ಕೂಡ ಆಚರಣೆ ಮಾಡ್ತೇವೆ. ಇನ್ನು ಈ ಒಂದು ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ಬೇವು ಬೆಲ್ಲವನ್ನು ನೈವೇದ್ಯವಾಗಿ ಇಡುತ್ತೇವೆ. ಹಾಗೆ ಇಲ್ಲಿ ಬೇವು ಕಹಿಯನ್ನು ಸೂಚಿಸುತ್ತದೆ, ಬೆಲ್ಲ ಸಿಹಿಯನ್ನು ಸೂಚಿಸುತ್ತದೆ. ಜೀವನದಲ್ಲಿಯೂ ಸಹ ಹಾಗೆ ಕೆಲವೊಂದು ಸುಖ ಮತ್ತು ದುಃಖ ಕೂಡಿರ್ತದೆ. ಹಾಗಾಗಿ ಅದನ್ನು ಕೂಡ ನಾವು ಬೇವು ಬೆಲ್ಲದ ಮಿಶ್ರಣ ನಾವು ಹೇಗೆ ನಾವು ನೈವೇದ್ಯದಲ್ಲಿ ಇಟ್ಟು ಪ್ರಸಾದವಾಗಿ ನಾವು ಸ್ವೀಕರಿಸ್ತೇವೋ ಅದೇ ರೀತಿಯಾಗಿ ಜೀವನದಲ್ಲಿಯೂ ಸಹ ಎರಡನ್ನೂ ಸಹ ನಾವು ಅದೇ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿ ಅದರ ಒಂದು ಸೂಚನೆ, ಅದರ ಒಂದು ಪಾಠ ಅಂತ ಹೇಳ್ಬೋದು ನಾವು. ಇನ್ನು ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಬಗೆಯ ಹೆಸರುಗಳಿಂದ ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಖಂಡಿತ ಅದರಲ್ಲಿ ಕೆಲವೊಂದು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವ ಅಂತಾರೆ, ತಮಿಳುನಾಡಲ್ಲಿ ಪುತಾಂಡು ಅಂತಾರೆ, ಕೇರಳದಲ್ಲಿ ವಿಶು ಅಂತಾರೆ, ಹಾಗೆ ಗುಜರಾತ್ನಲ್ಲಿ ಬೆಸ್ತುವಾರಿಸ್ ಅಂತ ಕರೀತಾರೆ, ಪಂಜಾಬ್ನಲ್ಲಿ ಬೈಸಾಖಿ ಅಂತ ಕರೀತಾರೆ. ಹೀಗೆ ಈ ರೀತಿಯಲ್ಲಿ ತಮ್ಮದೇ ಆದಂತಹ ಪ್ರಾಂತ್ಯಗಳಲ್ಲಿ ತಮ್ಮ ತಮ್ಮ ಭಾಷೆಗೆ ತಕ್ಕ ಹಾಗೆ ತಮ್ಮ ಈ ಒಂದು ಯುಗಾದಿ ಹಬ್ಬದ ನಾಮವನ್ನು ಹಲವಾರು ರೀತಿಯಲ್ಲಿ ಕರೀತಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಈ ಒಂದು ತುಲಾ ರಾಶಿ ಯಾವ ರೀತಿಯಾಗಿದೆ, ಹೇಗಿದೆ ಎಂಬುದನ್ನು ಖಂಡಿತ ನೋಡೋಣ. ತುಲಾ ರಾಶಿಗೆ ಅಧಿಪತಿ ಶುಕ್ರ ಆಗಿರ್ತಾನೆ. ಹಾಗಾಗಿ ಚಿತ್ತ 3-4 ಪಾದ, ಸ್ವಾತಿ ವಿಶಾಖ 1-2 ಪಾದಗಳು ಈ ಒಂದು ನಕ್ಷತ್ರದಲ್ಲಿ ಇರುವಂತಹವರು ಈ ಒಂದು ರಾಶಿಗೆ ಸೇರಿರ್ತಾರೆ. ಇವರಿಗೆ ಆದಾಯ ಮತ್ತು ವ್ಯಯ ನೋಡೋಣ. ಖಂಡಿತ ಆದಾಯ 2 ಇದ್ರೆ ಖರ್ಚು 8 ಇದೆ. ಸ್ವಲ್ಪ ಕಠಿಣ ಅಂತ ಹೇಳ್ಬೋದಲ್ವಾ. ಖಂಡಿತ ಯಾಕಂದ್ರೆ ಆದಾಯ ಕೇವಲ 2 ಇದೆ, ಖರ್ಚು 8 ಇದೆ. ರಾಜಪೂಜೆ 5, ಅವಮಾನ 2, ಆರೋಗ್ಯ ಅದು ಕೂಡ ಈಕ್ವಲ್ ಆಗಿದೆ. ಇನ್ನು ಸುಖ 6, ದುಃಖ 3 ಇದೆ. ಈ ರಾಶಿಯನ್ನು ಗ್ರಹಗಳ ಸಂಚಾರವು ನಕಾರಾತ್ಮಕವಾಗಿರುತ್ತದೆ. ಹಣಕಾಸಿನ ಸಮಸ್ಯೆಗಳಿಂದ ಮನಸ್ಸಿಗೆ ಶಾಂತಿ ಇಲ್ಲದಂತಾಗುತ್ತೆ. ಇನ್ನು ಬಂಧುಗಳಿಂದ ಜಗಳ ಮತ್ತು ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕೂಡ ಹೆಚ್ಚಾಗಬಹುದು. ಹಾಗಾಗಿ ಈ ರಾಶಿಯವರು ಅತಿ ತಾಳ್ಮೆಯಿಂದ ತಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಾಗುತ್ತೆ.
ಯಾವುದಕ್ಕೂ ಕೂಡ ದುಡುಕ್ಬೇಡಿ, ಹೆಚ್ಚು ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ರಾಶಿಯವರು ಆದಷ್ಟು ಸೈಲೆಂಟಾಗಿ ನಿಮ್ಮ ಕೆಲಸ ಕಾರ್ಯ ಮುಂದುವರಿಸ್ಕೊಂಡ್ರೆ ಖಂಡಿತ ಅದರಲ್ಲಿ ಒಳ್ಳೆ ಫಲ ಪಡಿತೀರಾ ಅಂತ ಹೇಳ್ಬೋದು. ಇನ್ನು ತಮ್ಮಲ್ಲಿರುವಂತಹ ಮೌಲ್ಯದ ವಸ್ತುಗಳು ಕಳ್ಳತನವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಅದು ಕೂಡ ಸೂಚನೆ ಇದೆ. ಇನ್ನು ಕುಟುಂಬದಲ್ಲಿ ದಂಪತಿಗಳ ನಡುವೆ ಸಾಮರಸ್ಯದ ಕೊರತೆ ಉಂಟಾಗ್ತದೆ. ಕೆಲವೊಂದು ವಿಷಯಗಳಿಂದ ದೂರವಿರಬೇಕಾಗ್ತದೆ. ಕೆಲವೊಂದು ವಿಷಯ ಹೆಂಗಿರ್ತಪ್ಪ ಅಂದರೆ, ಕುಟುಂಬದಲ್ಲಿ ಒಂದು ಜೀವನದಲ್ಲಿ ಗೊತ್ತಿದ್ದು ಕೂಡ ನಾವು ಗೊತ್ತಿಲ್ಲದೆ ಹಾಗೆ ಅದನ್ನು ನಾವು ಸೈಲೆಂಟಾಗಿ ಸರಿಸ್ಬಿಡ್ಬೇಕಾಗ್ತದೆ. ಅಂತಹ ಒಂದು ಪರಿಸ್ಥಿತಿ ಕೂಡ ಬರ್ತದೆ, ಇಲ್ಲ ಅನ್ನೋದಿಲ್ಲ. ಹಾಗಾಗಿ ಈ ರಾಶಿಯವರು ಇದನ್ನ ಈ ರೀತಿ ಮಾಡ್ಕೋಬೇಕು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸರಾಸರಿ ಫಲಿತಾಂಶ ಪಡೆಯುತ್ತಾರೆ. ಕಠಿಣ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದರೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳು ಕೂಡ ದೊರೆಯುತ್ತದೆ. ಇನ್ನು ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗಲಿದೆ. ಹಾಗೆ ಉದ್ಯೋಗದಲ್ಲಿರೋರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಉದ್ಯೋಗವನ್ನು ಬದಲಾಯಿಸ್ತಾರೆ ಅಂತ ಹೇಳ್ಬೋದು. ಹಾಗೆ ಕೃಷಿ ಕ್ಷೇತ್ರದಲ್ಲಿರೋರಿಗೆ ಬೆಳೆ ಇಳುವರಿ ತೃಪ್ತಿದಾಯಕವಾಗಿರ್ತದೆ. ಆದರೂ ನಿರೀಕ್ಷೆಯಂತೆ ಬೆಂಬಲ ಬೆಲೆ ದೊರಕುವುದು ಸ್ವಲ್ಪ ಕಠಿಣ. ವೈದ್ಯರು ಮತ್ತು ವಕೀಲರಿಗೆ ಆದಾಯವು ಉತ್ತಮವಾಗಿರುತ್ತದೆ. ಇನ್ನು ವ್ಯಾಪಾರದಲ್ಲಿ ಸಣ್ಣ ನಷ್ಟ ಮತ್ತು ಉಬ್ಬರವಿಳಿತಗಳು ಅನಿವಾರ್ಯವಾಗಿರುತ್ತದೆ. ಸಗಟು ವ್ಯಾಪಾರಿಗಳಿಗೆ ಒಳ್ಳೆಯ ಫಲ ಉಂಟಾಗಲಿದೆ. ಕಲೆ, ಸಾಹಿತ್ಯ, ಕ್ರೀಡಾ ಕ್ಷೇತ್ರದಲ್ಲಿರೋರಿಗೆ ಉತ್ತೇಜನ ಸಿಗಲಿದೆ ಮತ್ತು ಒಳ್ಳೆಯ ಸ್ಫೂರ್ತಿದಾಯಕವಾಗಲಿದೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯದಲ್ಲಿ ಅವರು ಆಗಾಗ ತಪಾಸಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ನಿಮ್ಮ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ, ತಡ ಮಾಡಬೇಡಿ ಅಂತ ಹೇಳ್ಬೋದು. ವಾಹನ ಮತ್ತು ಅಗ್ನಿ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ಈ ಒಂದು ರಾಶಿಯವರಿಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂತ ಸೂಚನೆ ತೋರ್ತಾ ಇದೆ. ಖಂಡಿತ ಯಾವುದು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಚಿಕ್ಕ ಚಿಕ್ಕ ಪರಿಹಾರ ನಾನು ತಿಳಿಸ್ತೇನೆ. ಹಾಗಾಗಿ ಈ ಒಂದು ಸಂವತ್ಸರದಲ್ಲಿ ಈ ಒಂದು ರಾಶಿಯವರಿಗೆ ಚಿಕ್ಕದಾದಂತಹ ಪರಿಹಾರ ಅಂತಂದರೆ, ಅವರು ಪ್ರತಿ 3 ತಿಂಗಳಿಗೊಮ್ಮೆ ಶನಿಗೆ ಎಣ್ಣೆ ಅಭಿಷೇಕ ಮಾಡಿಸ್ಬೇಕು ಮತ್ತು ರಾಹು ಕೇತುವಿನ ಪೂಜೆಯನ್ನು ಮಾಡಿಸ್ಬೇಕು. ಈ ರೀತಿ ಮಾಡಿದ್ರೆ ಖಂಡಿತ ಅವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳಬಹುದಾಗಿದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.